ಶಸ್ತ್ರಾಗಾರದ ಆಯುಧಗಳ ದುರಸ್ತಿ, ಸ್ವಚ್ಛತೆ ಮತ್ತು ನಿರ್ವಹಣೆ. ಯಾವುದೇ ಆಯುಧಗಳನ್ನು ಅವುಗಳು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಸ್ವಚ್ಛಗೊಳಿಸುವ ವಿಧಾನವನ್ನು ಆಯುಧಗಳ ನಿರ್ವಹಣೆ ಎನ್ನುವರು. ಇದರಲ್ಲಿ 3 ಪ್ರಕಾರಗಳಿವೆ. 1 ಕ್ಲೀನಿಂಗ್, 2 ಲೂಬ್ರಿಕೇಷನ್ ಅಂಡ್ ಪ್ರಿಸರ್ವೇಷನ್, 3 ಪ್ರೊಟೆಕ್ಟಿವ್ ಪೇಂಟಿಂಗ್. ಕ್ಲೀನಿಂಗ್: ಯಾವುದೇ ಆಯುಧ ಅಥವಾ ಉಪಕರಣಗಳ ಮೇಲೆ ಜಮೆಗೊಂಡ ಸಂಗ್ರಹಗೊಂಡ ಧೂಳು ಮತ್ತು ಮಣ್ಣಿನ ಕಣಗಳು, ಕಾರ್ಬನ್ನಿನ ಸಂಗ್ರಹವನ್ನು ಕೆಲವು ವಿಶೇಷವಾದ ಸಲಕರಣೆಗಳ ಸಹಾಯದಿಂದ ಸ್ವಚ್ಛ ಮಾಡುವ ವಿಧಾನವೇ ಕ್ಲೀನಿಂಗ್ ಆಗಿದೆ. ಇದರಲ್ಲಿ ನಾರ್ಮಲ್ ಕ್ಲೀನಿಂಗ್ ಅಂಡ್ ಅಬ್ನಾರ್ಮಲ್ ಕ್ಲೀನಿಂಗ್ ಎಂದು ವಿಭಾಗಿಸಬಹುದು. ನಾರ್ಮಲ್ ಕ್ಲೀನಿಂಗ್: ಈ ವಿಧಾನದಲ್ಲಿ ಆಯುಧಗಳನ್ನು ಪ್ಲಾನೆಟ್ ಕ್ಲಾತ್, ರೈಫಲ್ ಆಯಿಲ್, ಫುಲ್ ಥ್ರೋಗಳನ್ನು ಉಪಯೋಗಿಸಿ ಸ್ವಚ್ಛಗೊಳಿಸಲಾಗುತ್ತದೆ. ಇದರಲ್ಲಿ ಡೈಲಿ ಕ್ಲೀನಿಂಗ್, ವೀಕ್ಲಿ ಕ್ಲೀನಿಂಗ್, ಮಂತ್ಲಿ ಕ್ಲೀನಿಂಗ್, ಬಿಫೋರ್ ಫೈರಿಂಗ್ ಕ್ಲೀನಿಂಗ್, ಆಫ್ಟರ್ ಫೈರಿಂಗ್ ಕ್ಲೀನಿಂಗ್, ಡ್ಯೂರಿಂಗ್ ಫೈರಿಂಗ್ ಕ್ಲೀನಿಂಗ್ ಎಂದು ವಿಭಾಗಿಸಬಹುದು. ಡೈಲಿ ಕ್ಲೀನಿಂಗ್: ಈ ರೀತಿಯಾದ ಸ್ವಚ್ಛತೆಯಲ್ಲಿ ಆಯುಧಗಳನ್ನು ಒಂದು ಬಟ್ಟೆಯಿಂದ ಆಯುಧದ ಹೊರಗಿನ ಭಾಗಗಳನ್ನು ಸ್ವಚ್ಛಗೊಳಿಸಿ ಇಡಲಾಗುತ್ತದೆ. ದೈನಂದಿನ ಕರ್ತವ್ಯಕ್ಕೆ ವಾರದ ಕವಾಯತಿನ ನಂತರ ಆಯುಧಗಳ ಮೇಲೆ ಜಮೆಗೊಂಡ ಧೂಳನ್ನು ತೆಗೆಯಲು ಈ ವಿಧಾನವನ್ನು ಉಪಯೋಗಿಸಲಾಗುತ್ತದೆ. ವೀಕ್ಲಿ ಕ್ಲೀನಿಂಗ್: ಈ ರೀತಿಯಾದ ಸ್ವಚ್ಛತೆಯಲ್ಲಿ ಆಯುಧಗಳ ಮುಖ್ಯವಾದ ಬಿಡಿಭಾಗಗಳನ್ನು ಬಿಚ್ಚಿ ಅವುಗಳ ಮೇಲೆ ಎಣ್ಣೆಯ ಲೇಪನವನ್ನು ಮಾಡಲಾಗುತ್ತದೆ. ಮಂತ್ಲಿ ಕ್ಲೀನಿಂಗ್: ಈ ರೀತಿಯಾದ ಸ್ವಚ್ಛತೆಯಲ್ಲಿ ಆಯುಧಗಳ ಟ್ರಿಗರ್ ಮೆಕ್ಯಾನಿಸಮ್ಗೆ OX52 ಆಯಿಲ್ ಅನ್ನು ಹಚ್ಚಲಾಗುತ್ತದೆ. ಕಟ್ಟಿಗೆಯ ಭಾಗಗಳಿಗೆ ಲಿನ್ಸಿಡ್ ಆಯಿಲ್ ಅನ್ನು ಲೇಪನ ಮಾಡಲಾಗುತ್ತದೆ. ಬಿಫೋರ್ ಫೈರಿಂಗ್ ಕ್ಲೀನಿಂಗ್: ಈ ರೀತಿಯಾದ ಸ್ವಚ್ಛತೆಯಲ್ಲಿ ಫೈರಿಂಗಿಗೆ ಉಪಯೋಗಿಸುವ ಆಯುಧಗಳನ್ನು ಆಯ್ಕೆ ಮಾಡಿ ಬ್ಯಾರಲ್ ಅನ್ನು ಸ್ವಚ್ಛಗೊಳಿಸಿ ವಿವಿಧ ಗೇಜ್ಗಳಿಂದ ರೈಫಲ್ ಬ್ಯಾರಲ್, ರೈಫಲ್ ಚೇಂಬರ್ ಮತ್ತು ಫೈರಿಂಗ್ ಪಿನ್ಗಳನ್ನು ಪರೀಕ್ಷಿಸಲಾಗುತ್ತದೆ. ಅನಿಲ ಸಂಗ್ರಹವಾಗುವ ಆಯುಧದ ಬಿಡಿಭಾಗವನ್ನು ಡ್ರೈ ಮಾಡಿ ಚಲನೆಗೆ ಒಳಪಡುವ ಆಯುಧದ ಬಿಡಿಭಾಗಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಲೇಪನ ಮಾಡಲಾಗುತ್ತದೆ. ಡ್ಯೂರಿಂಗ್ ಫೈರಿಂಗ್ ಕ್ಲೀನಿಂಗ್: ಈ ರೀತಿಯಾದ ಸ್ವಚ್ಛತೆಯಲ್ಲಿ ಫೈರಿಂಗ್ ನಡೆಯುವ ಸಮಯದಲ್ಲಿ ಧೂಳಿನ ಕಣಗಳು ಹಾಗೂ ಬ್ಯಾರಲ್ನಲ್ಲಿ ಸಂಗ್ರಹಗೊಂಡ ಅನಿಲದ ಕಣಗಳನ್ನು ಡ್ರೈ ಫುಲ್ ಥ್ರೋ ಅನ್ನು ಉಪಯೋಗಿಸಿ ಸ್ವಚ್ಛಗೊಳಿಸಲಾಗುತ್ತದೆ. ಆಫ್ಟರ್ ಫೈರಿಂಗ್ ಕ್ಲೀನಿಂಗ್: ಈ ರೀತಿಯಾದ ಸ್ವಚ್ಛತೆಯಲ್ಲಿ ಫೈರಿಂಗ್ ಮುಗಿದ ನಂತರ ಫೈರಿಂಗಿಗೆ ಉಪಯೋಗಿಸಲಾದ ಆಯುಧಗಳ ಬಿಡಿಭಾಗಗಳನ್ನು ಬೇರ್ಪಡಿಸಿ ಅವುಗಳನ್ನು ಸ್ವಚ್ಛಗೊಳಿಸಿ ಆಯುಧದ ಬ್ಯಾರಲ್ನಲ್ಲಿ ಹಾಗೂ ಗ್ಯಾಸ್ ಟ್ಯೂಬ್ನಲ್ಲಿ ಸಂಗ್ರಹಗೊಂಡ ಅನಿಲದ ಕಾರ್ಬನ್ ಕಣಗಳನ್ನು ಬಿಸಿ ನೀರು ಹಾಕುವ ಮುಖಾಂತರ ಸ್ವಚ್ಛಗೊಳಿಸಲಾಗುತ್ತದೆ. ಈ ಪ್ರಕ್ರಿಯೆಯು ಸತತ 7 ದಿನಗಳವರೆಗೂ ನಡೆಯುತ್ತದೆ. ಅಬ್ನಾರ್ಮಲ್ ಕ್ಲೀನಿಂಗ್: ದೀರ್ಘಕಾಲದವರೆಗೆ ಆಯುಧಗಳನ್ನು ನಿರ್ವಹಣೆ ಮಾಡದಿದ್ದಾಗ ವೆಪನ್ನ ಬ್ಯಾರಲ್ ಮತ್ತು ಇತರೆ ಬಿಡಿಭಾಗಗಳು ರಸ್ಟ್ ತುಕ್ಕು ಹಿಡಿಯಲ್ಪಡುತ್ತವೆ. ಈ ಥರದ ವೆಪನ್ಗಳು ಬಿಸಿ ನೀರಿನಿಂದಲೂ ಸ್ವಚ್ಛಗೊಳ್ಳದೇ ಇದ್ದಾಗ ಎಮರಿ ಪೌಡರ್, ಕೆರೋಸಿನ್ ಆಯಿಲ್, ಬ್ರಾಸ್ ವೈರ್, ಡಬಲ್ ಫುಲ್ ಥ್ರೋ, ಕ್ಲೀನಿಂಗ್ ರಾಡ್ನಂತಹ CES ಕಂಪ್ಲೀಟ್ ಇಕ್ವಿಪ್ಮೆಂಟ್ ಸ್ಕೆಡ್ಯೂಲ್ನ ಟೂಲ್ಸ್ಗಳು ಹಾಗೂ ಇತರೆ ಸಲಕರಣೆಗಳ ನೆರವಿನಿಂದ ಅಂತಹ ಆಯುಧಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ. ಈ ಬಗೆಯ ಕ್ಲೀನಿಂಗ್ಗೆ ಅಬ್ನಾರ್ಮಲ್ ಕ್ಲೀನಿಂಗ್ ಎಂದು ಕರೆಯಲಾಗುತ್ತದೆ. 2 ಲುಬ್ರಿಕೇಷನ್ ಅಂಡ್ ಪ್ರಿಸರ್ವೇಷನ್: ಈ ರೀತಿಯಾದ ನಿರ್ವಹಣೆಯಲ್ಲಿ ಆಯುಧಗಳ ಬಿಡಿಭಾಗಗಳನ್ನು ಡ್ರೈ ಮಾಡಿ ಸ್ವಚ್ಛಗೊಳಿಸಿ OX52 ಎಣ್ಣೆಯ ಲೇಪನ ಮಾಡಲಾಗುತ್ತದೆ. ಇದರಿಂದ ಆಯುಧಗಳ ಗುಣಮಟ್ಟ ಹಾಗೂ ಕಾರ್ಯನಿರ್ವಹಣೆ ಕಾಪಾಡಲು ಸಾಧ್ಯವಾಗುತ್ತದೆ. ವಾತಾವರಣದ ವೈಪರೀತ್ಯದಿಂದ ಆಯುಧಗಳು ಹಾಳಾಗದಂತೆ ಈ ವಿಧಾನವನ್ನು ಬಳಸಲಾಗುತ್ತದೆ. ದೀರ್ಘಕಾಲದವರೆಗೆ ಆಯುಧಗಳನ್ನು ಬಳಸದೇ ಇದ್ದಾಗ ಅಂತಹ ಆಯುಧಗಳ ಗುಣಮಟ್ಟವನ್ನು ಕಾಪಾಡಲು ಆಯುಧಗಳ ಭಾಗಗಳನ್ನು ಗ್ರೀಸ್ ಅನ್ನು ಲೇಪನ ಮಾಡಿ ಸಂರಕ್ಷಣೆ ಮಾಡಲಾಗುತ್ತದೆ. 3 ಪ್ರೊಟೆಕ್ಟಿವ್ ಪೇಂಟಿಂಗ್: ಆಯುಧದ ಬಿಡಿಭಾಗಗಳು, ವಿಶೇಷವಾಗಿ ಕಬ್ಬಿಣದಿಂದಾದ ಬಿಡಿಭಾಗಗಳು ವಾತಾವರಣದ ತೇವಾಂಶದಿಂದ ಬೇಗನೆ ತುಕ್ಕು ಹಿಡಿಯುತ್ತವೆ. ಅದಕ್ಕಾಗಿ ಅವುಗಳಿಗೆ ರೀಬ್ರೌನಿಂಗ್ ಮಾಡಲಾಗುತ್ತದೆ. ಇಲ್ಲಿ ರಾಸಾಯನಿಕ ಮಿಶ್ರಣದಲ್ಲಿ ಆಯುಧದ ಬಿಡಿಭಾಗಗಳನ್ನು ಹಾಕಿದಾಗ ಆ ಬಿಡಿಭಾಗಗಳ ಮೇಲೆ ಕಪ್ಪದಾದ ಆಮ್ಲದ ಪದರ ಉಂಟಾಗುತ್ತದೆ. ಇದು ದೀರ್ಘಕಾಲದವರೆಗೆ ತುಕ್ಕು ಹಿಡಿಯುವುದನ್ನು ತಡೆಯುತ್ತದೆ. ಈ ವಿಧಾನಕ್ಕೆ ರೀಬ್ರೌನಿಂಗ್ ಎಂದು ಕರೆಯಲಾಗುತ್ತದೆ. ಇಲ್ಲಿಯವರೆಗೆ ವೆಪನ್ ಮೇಂಟೆನೆನ್ಸ್ ಬಗ್ಗೆ ಸವಿವರವಾಗಿ ತಿಳಿಯುತ್ತಾ ಬಂದೆವು. ಅದನ್ನೇ ಒಂದು ಬಾರಿ ಸ್ಪೀಡ್ ಆಗಿ ಗ್ಲಾನ್ಸ್ ಮಾಡೋಣ. ಆಯುಧಗಳ ಸ್ವಚ್ಛತೆ ಮತ್ತು ನಿರ್ವಹಣೆ. ವೆಪನ್ಗಳು ಸರಿಯಾಗಿ ವರ್ಕಿಂಗ್ ಕಂಡೀಷನ್ನಲ್ಲಿ ಇರುವಂತೆ ಕ್ಲೀನ್ ಮಾಡುವ ವಿಧಾನಕ್ಕೆ ಆಯುಧಗಳ ನಿರ್ವಹಣೆ ಎನ್ನುವರು. ಇದರಲ್ಲಿ 1ನೇದಾಗಿ ಕ್ಲೀನಿಂಗ್, 2 ಲುಬ್ರಿಕೇಷನ್, ಪ್ರಿಸರ್ವೇಷನ್, 3 ಪ್ರೊಟೆಕ್ಟಿವ್ ಪೇಂಟಿಂಗ್ ಎಂದು 3 ಪ್ರಕಾರಗಳಿವೆ. ಕ್ಲೀನಿಂಗ್: ಇಲ್ಲಿ ಜಮೆಗೊಂಡ ಧೂಳು, ಮಣ್ಣಿನ ಕಣ, ಕಾರ್ಬನ್ ಅನ್ನು ಕ್ಲೀನ್ ಮಾಡಲಾಗುತ್ತದೆ. ಇದರಲ್ಲಿ 2 ವಿಧಾನಗಳಿವೆ. 1 ನಾರ್ಮಲ್ ಕ್ಲೀನಿಂಗ್, ಮತ್ತೊಂದು ಅಬ್ನಾರ್ಮಲ್ ಕ್ಲೀನಿಂಗ್. ನಾರ್ಮಲ್ ಕ್ಲೀನಿಂಗ್ನಲ್ಲಿ ಪ್ಲಾನೆಟ್ ಕ್ಲಾತ್, ಆಯಿಲ್, ಫುಲ್ ಥ್ರೋಗಳನ್ನು ಉಪಯೋಗಿಸಿ ಕ್ಲೀನ್ ಮಾಡಿದರೆ ಅಬ್ನಾರ್ಮಲ್ ಕ್ಲೀನಿಂಗ್ನಲ್ಲಿ CES ಟೂಲ್ಸ್ಗಳನ್ನು ಬಳಸಿ ಕ್ಲೀನ್ ಮಾಡಲಾಗುತ್ತದೆ. ಪುನಃ ನಾರ್ಮಲ್ ಕ್ಲೀನಿಂಗ್ನಲ್ಲಿ 6 ಬಗೆಗಳಿವೆ. ಅವುಗಳ ಬಗ್ಗೆ ತಿಳಿಯೋಣ. 1 ಡೈಲಿ ಕ್ಲೀನಿಂಗ್: ಬಟ್ಟೆಯಿಂದ ಆಯುಧದ ಹೊರಮೈಯನ್ನು ಒರೆಸಲಾಗುತ್ತದೆ. 2 ವೀಕ್ಲಿ ಕ್ಲೀನಿಂಗ್: ಮುಖ್ಯವಾದ ಬಿಡಿಭಾಗಗಳಿಗೆ ಎಣ್ಣೆ ಲೇಪನ ಮಾಡಲಾಗುತ್ತದೆ. 3 ಮಂತ್ಲಿ ಕ್ಲೀನಿಂಗ್: ಇಲ್ಲಿ ಟ್ರಿಗರ್ ಮೆಕ್ಯಾನಿಸಮ್ಗೆ OX52 ಆಯಿಲ್ ಅನ್ನು ಮತ್ತು ಕಟ್ಟಿಗೆಯ ಭಾಗಗಳಿಗೆ ಲಿನ್ಸಿಡ್ ಆಯಿಲ್ ಅನ್ನು ಹಚ್ಚಲಾಗುತ್ತದೆ. 4 ಬಿಫೋರ್ ಫೈರಿಂಗ್: ಬ್ಯಾರಲ್ ಅನ್ನು ಕ್ಲೀನ್ ಮಾಡಲಾಗುತ್ತದೆ.
ಗ್ಯಾಸ್ ಕಲೆಕ್ಟ್ ಆಗುವ ಭಾಗಗಳಿಗೆ ಡ್ರೈ ಮಾಡಲಾಗುತ್ತದೆ. ಚಲನೆಗೆ ಒಳಪಡುವ ಭಾಗಗಳಿಗೆ ಸ್ವಲ್ಪ ಎಣ್ಣೆ ಲೇಪನ ಮಾಡಲಾಗುತ್ತದೆ. ವಿವಿಧ ಗೇಜ್ಗಳಿಂದ ಬ್ಯಾರಲ್, ಚೇಂಬರ್, ಫೈರಿಂಗ್ ಪಿನ್ಗಳನ್ನು ಟೆಸ್ಟ್ ಮಾಡಲಾಗುತ್ತದೆ. ನೆಕ್ಸ್ಟ್ 5 ಡ್ಯೂರಿಂಗ್ ಫೈರಿಂಗ್ ಕ್ಲೀನಿಂಗ್. ಡ್ರೈ ಫುಲ್ ಥ್ರೋವನ್ನು ಎಳೆದು ಕ್ಲೀನ್ ಮಾಡಲಾಗುತ್ತದೆ. 6 ಆಫ್ಟರ್ ಫೈರಿಂಗ್. ಬಿಡಿ ಭಾಗಗಳನ್ನು ಬಿಚ್ಚಿ ಕ್ಲೀನ್ ಮಾಡಲಾಗುತ್ತದೆ. ಬ್ಯಾರಲ್ ಮತ್ತು ಗ್ಯಾಸ್ ಟ್ಯೂಬ್ನಲ್ಲಿ ಸತತವಾಗಿ 7 ದಿನಗಳ ಕಾಲ ಬಿಸಿ ನೀರನ್ನು ಹಾಕಿ ಕ್ಲೀನ್ ಮಾಡಲಾಗುತ್ತದೆ. ನೆಕ್ಸ್ಟ್ ಅಬ್ನಾರ್ಮಲ್ ಕ್ಲೀನಿಂಗ್. ಬಿಸಿ ನೀರಿನಿಂದ ಕ್ಲೀನ್ ಆಗದಿದ್ದಾಗ CES ಅಂದರೆ ಕಂಪ್ಲೀಟ್ ಇಕ್ವಿಪ್ಮೆಂಟ್ ಸ್ಕೆಡ್ಯೂಲ್ನ ಟೂಲ್ಸ್ಗಳಿಂದ ಆಯುಧವನ್ನು ಕ್ಲೀನ್ ಮಾಡಲಾಗುತ್ತದೆ. 2 ಲುಬ್ರಿಕೇಷನ್ ಪ್ರಿಸರ್ವೇಷನ್. ವೆಪನ್ನ ಬಿಡಿ ಭಾಗಗಳನ್ನು ಡ್ರೈ ಮಾಡಿ ಕ್ಲೀನ್ ಮಾಡಿ YX52 ಆಯಿಲನ್ನು ಲೇಪನ ಮಾಡಲಾಗುತ್ತದೆ. ದೀರ್ಘಕಾಲದವರೆಗೆ ಬಳಸದೇ ಇರುವಂತಹ ವೆಪನ್ಗಳಿಗೆ ಗ್ರೀಸ್ ಲೇಪನ ಮಾಡಿ ಇಡಲಾಗುತ್ತದೆ. 3 ಪ್ರೊಟೆಕ್ಟಿವ್ ಪೇಂಟಿಂಗ್. ಕೆಮಿಕಲ್ಗಳಲ್ಲಿ ಕಬ್ಬಿಣದ ಬಿಡಿ ಭಾಗಗಳನ್ನು ನೆನೆ ಹಾಕಿದಾಗ ಅದರ ಔಟರ್ ಬಾಡಿ ಮೇಲೆ ಕಪ್ಪಾದ ಆಮ್ಲದ ಪದರ ಉಂಟಾಗುತ್ತದೆ. ಇದರಿಂದ ಅದು ದೀರ್ಘಕಾಲದವರೆಗೂ ತುಕ್ಕು ಹಿಡಿಯದಂತಿರುತ್ತದೆ. ಇದಕ್ಕೆ ರೀಬ್ರೌನಿಂಗ್ ಎಂದು ಕರೆಯಲಾಗುತ್ತದೆ. ಇದಿಷ್ಟು ವೆಪನ್ ಮೇಂಟೆನೆನ್ಸ್ ಕುರಿತಾದಂತಹ ಕಿರು ಮಾಹಿತಿ.